ಕನ್ನಡದಲ್ಲಿ ಸ್ಟಾರ್ ನಟನಾಗಿ ಕೂಡ ಕಾಣಿಸಿಕೊಂಡು ವಿಷ್ಣುವರ್ಧನ್ ಜೊತೆ ಅತಿ ಹೆಚ್ಚು ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಿದ್ದಂಥ ಖ್ಯಾತ ನಟ ಕಲಾವಿದ ಮತ್ತು ಹಿರಿಯ ಕಲಾವಿದ ಇದೀಗ ವಿಧಿವಶರಾಗಿರುವಂಥದ್ದು. ಅವರು ಕನ್ನಡ ಸಿನಿಮಾ ರಂಗದಲ್ಲಿ ವಿಲನ್ ಆಗಿ ಕಾಣಿಸಿಕೊಂಡು ಅತಿ ಹೆಚ್ಚು ಸಿನಿಮಾಗಳಲ್ಲಿ ಹೆಸರು ಮಾಡಿದಂಥ ನಟರೊಬ್ಬರು ಈಗ ಕೊನೆಯುಸಿರೆಳೆದಿರುವಂಥದ್ದು. ಆದರೆ ಯಾವ ಸಿನಿಮಾಗಳು ಕಾಣಿಸ್ಕೊಂಡಿದ್ದಂತ ನೋಡ್ತಾ ಬಂದರೆ ಆಲೂಂಡ ತವರು, ಬೆಂಕಿ ಬಿರುಗಾಳಿ ಇರ್ಬೋದು, ಪಾಪಿಗಳ ಲೋಕದಲ್ಲಿ, ಪೊಲೀಸ್ ಮತ್ತು ದಾದಾ, ಯಜಮಾನ, ಸೂರ್ಯವಂಶ ಹೀಗೆ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ವಿಲನ್ ಆಗಿ ಕಾಣಿಸಿಕೊಂಡಿದ್ದಂಥ ಅದ್ಭುತವಾದಂಥ ಕಲಾವಿದ ಲಕ್ಷ್ಮಣ್ ಅವರು ಇದೀಗ ನಿಧನರಾಗಿರುವಂಥದ್ದು. ತೀವ್ರವಾದ ಹೃದಯಾಘಾತವಾಗಿ ಮತ್ತು ಬಹು ಅಂಗಾಂಗ ವೈಫಲ್ಯದಿಂದ ಕೊನೆಯುಸಿರೆಳೆದಿರುವಂಥದ್ದು. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಾದ ಜಯದೇವ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಾ ಇರೋಂಥದ್ದು. ನೀವು ಇವ್ರನ್ನ ನೋಡಿರ್ಬೋದು, ಖಡಕ್ಕಾಗಿ ಸೂರ್ಯವಂಶದಲ್ಲಿ ಖಡಕ್ ವಿಲನ್ ಪಾತ್ರದಲ್ಲಿ ಇವರು ಕಾಣಿಸ್ಕೊಂಡಿದ್ರು. ವಿಷ್ಣುವರ್ಧನ್ ಅವರಿಗೆ ಟಕ್ಕರ್ ಕೊಡುವಂಥ ಪಾತ್ರದಲ್ಲಿ ಇವರು ಕೂಡ ಕಾಣಿಸ್ಕೊಂಡಿದ್ರು ಅಂತ ಹೇಳ್ಬೋದು. ಇಂಥ ಅದ್ಭುತವಾದ ಕಲಾವಿದ ಲಕ್ಷ್ಮಣ್ ಅವರು ಇದೀಗ ಮುಂಜಾನೆ 4:30 ಸುಮಾರು ತೀವ್ರವಾದ ಎದೆನೋವು ಕಾಣಿಸಿಕೊಂಡು ಕೊನೆಯುಸಿರೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಾ ಇರೋಂಥದ್ದು. ಹೌದು, ಲಕ್ಷ್ಮಣ್ ಅವರು ಚಿತ್ರರಂಗದಲ್ಲಿ ಸುಮಾರು 550 ಕಥಿಕ ಸಿನಿಮಾಗಳಲ್ಲಿ ಸಾಧನೆಯನ್ನು ಕೂಡ ಮಾಡಿದರು. ಇತ್ತೀಚೆಗೆ ಆರ್ಥಿಕ ಸಮಸ್ಯೆಯಿಂದಲೂ ಕೂಡ ಸಾಕಷ್ಟು ಬಳಲುತ್ತಿದ್ದರು ಅಂತಲೂ ಸಹ